ಚಾ ಆಹಾ ಅನ್ನಂಗೆ ಇದೆ. ನನ್ ಪೇಜ್ ನ ಚೆಕ್ ಮಾಡಿ, ತುಂಬಾ ಮಜೆದಾರ್ ಕಂಟೆಂಟ್ಸ್ ನ ಕೊಡ್ತಾ ಹೋಗ್ತೀನಿ ಇಲ್ಲಿಂದ ಮುಂದಕ್ಕೆ. ಆಟೋ ಮೇಲೆ ಒಳ್ಳೆ ಥಾಟ್ ಬರ್ದಿದ್ದಾರೆ ಈ ರೀತಿಯದ್ದು. ಏನಿದು, ಜಾತಕದಲ್ಲಿ ಶನಿ ಇದ್ರು ಪರವಾಗಿಲ್ಲ, ಅಕ್ಕಪಕ್ಕ ಶಕುನಿಗಳು ಇರಬಾರ್ದು. ಯಾರೋ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಬರ್ದ್ಬಿಟ್ಟಿದ್ದಾರೆ. ನಾನಂತೂ 100% ಒಪ್ಕೋತೀನಿ ಇದನ್ನ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಚಿನ್ಮಯ್ ಅಫಿಷಿಯಲ್. ವ್ಲಾಗ್ ಗಳನ್ನ ಮಾಡ್ತಾ ಇರ್ತೀನಿ. ನನ್ ಪೇಜ್ಗೆ ಸ್ವಾಗತ, ಸುಸ್ವಾಗತ. ಇಲ್ಲೊಂದ್ ಸ್ಯಾಂಕಿ ಟ್ಯಾಂಕಿ ಇದೆ. ದಿನ ಬೆಳಿಗ್ಗೆ 12 ಗಂಟೆವರೆಗೂ ಓಪನ್ ಇಟ್ಟಿರ್ತಾರೆ. ಆಮೇಲೆ ಸಂಜೆ 4 ಗಂಟೆ ಮೇಲೇನೋ ಓಪನ್ ಇಟ್ಟಿರ್ತಾರೆ. ಎಷ್ಟೊಂದು ಚೆನ್ನಾಗಿದೆ. ಆಮೇಲೆ 6 ಗಂಟೆ ಮೇಲ್ ಬಂದ್ರೆ ಈ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಮನೆ ಇದೆ, ಫ್ಲಾಟ್ಸ್ ಇದೆ, ಎಲ್ಲರದ್ದು ಲೈಟ್ಸ್ ಆನ್ ಆಗಿರುತ್ತೆ. ಅಂಡ್ ಇಟ್ ಲುಕ್ ಸೋ ಅಮೇಜಿಂಗ್ ಅಂಡ್ ಬ್ಯೂಟಿಫುಲ್. ಆಯ್ತಾ, ಒಂಥರ ಯಾವ ತರ ಫೀಲ್ ಕೊಡುತ್ತೆ ಅಂದ್ರೆ ಅದ್ರದ್ ರಿಫ್ಲೆಕ್ಷನ್ ನೀರೊಳಗಡೆ ಕಾಣಿಸ್ತಾ ಇರುತ್ತೆ. ನಾನು ನಿನ್ನೆ ಅಷ್ಟೇ ನೋಡ್ದೆ ನಾನು ಇಟ್ ವಾಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ನಂಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಡೇ ಟೈಮ್ ಅಲ್ಲಿ ಬಂದು ನೋಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಎಷ್ಟೊಂದ್ ಚೆನ್ನಾಗಿದೆ ನೋಡಿ. ಜಸ್ಟ್ ವ್ಲಾಗ್ ಅಲ್ಲಿ ಒಂದ್ ಗ್ಲಿಮ್ಸ್ ಹಾಕೋಣ ಅನ್ನಿಸ್ತು. ನೀವು ರೀಲ್ಸ್ ಮಾಡೋರು, ಇನ್ಸ್ಟಾಗ್ರಾಮ್ಗೆ, ಯೂಟ್ಯೂಬ್ ಪೇಜಿಗೆ ಏನಾದ್ರು ಬೇಕು ಬ್ಯಾಕ್ ಗ್ರೌಂಡ್ ಚೆನ್ನಾಗಿರೋದು ಅಂತ ಅಂದ್ರೆ, ಆಮೇಲೆ ಎಸ್ಪೆಷಲಿ ನಮ್ ಸಿನಿಮಾ ಇಂಡಸ್ಟ್ರಿಗೆ, ನನ್ ರೀಲ್ಸ್ ಮೇಲೆ ಎಲ್ಲರಿಗೂ ಕಣ್ಣಿದೆ, ನನಗ್ ಗೊತ್ತು ಬ್ಯಾಕ್ ಗ್ರೌಂಡ್ ಎಲ್ಲೆಲ್ಲಿ ಹುಡುಕ್ತಾರೆ ಇವರು ಅಂತ. ನಾನು ಹುಡ್ಕೋ ಪ್ರತಿ ಬ್ಯಾಕ್ ಗ್ರೌಂಡ್ ನನ್ ಫ್ರೆಂಡ್ ಚೇತನ್ ಹುಡ್ಕೋದು, ನಾನಲ್ಲ. ಇದ್ ಹೇಳಕ್ ನಂಗೆ ಏನು ಶೇಮ್ ಇಲ್ಲ, ಯಾಕಂದ್ರೆ ನನ್ನಲ್ಲಿ ಅಷ್ಟೊಂದು ಟ್ಯಾಲೆಂಟ್ ಎಲ್ಲ ಇಲ್ಲ. ಬಟ್ ನಮ್ ರೀಲ್ ಅಲ್ಲಿ ನೀವು ಬೇಕಾದ್ರೆ ನೋಡಿ, ಬ್ಯಾಕ್ ಗ್ರೌಂಡ್ ಅಷ್ಟೊಂದ್ ಚೆನ್ನಾಗಿರುತ್ತೆ. ನಾವೆಲ್ಲ ಫ್ರೀ ಆಫ್ ಕಾಸ್ಟ್ ಇದ್ ಹುಡುಕ್ತಿವಮ್ಮ. ಚೆನ್ನಾಗಿದೆ ಅಲ್ವಾ? ಸಾಕು ಸಾಕು, ಬನ್ನಿ ಲೊಕೇಶನ್ಗೆ. ಯೂಸ್ ಡೇ ಇನ್ ಮೈ ಲೈಫ್ ಅಂತ ವಿಡಿಯೋ ಮಾಡ್ತಾ 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 ಕಡೆಗೆ ನಾನು ಗೋಲ್ಡನ್ ಗ್ರೀನ್ ಹೇರ್ ಸ್ಟೈಲ್ ಸಲೂನ್ ಮುಂದೆ ಬಂದು ನಿಂತಿದ್ದೀನಿ. ಯಾಕಪ್ಪ, ನಾನೇನು ಹೇರ್ ಕಟ್ ಮೆನ್ ಸಲೂನ್ ಅಲ್ಲೇನು ಮಾಡ್ಸಲ್ಲ. ನನ್ ಮಗಂದ ಹೇರ್ ಕಟ್ ಇದೆ, ಅದು ಇವತ್ತಿನ ರೂಟೀನ್ ಅಲ್ಲಿ ಇನ್ಕ್ಲೂಡೆಡ್. ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಅವನನ್ನ ಒಳಗಡೆ ಕೂರಿಸ್ಬಿಟ್ಟು ಇಲ್ಲೇ ಎದುರುಗಡೆ ಒಂದ್ ಟೀ ಸ್ಟಾಲ್ ಇದೆ, ಚಾ ಅಹಾ ಅಂತ, ತೋರಿಸ್ತೀನಿ ನಿಮಗೆ. ಆಯ್ತಾ, ಕ್ಯೂಟ್ ಆಗಿದೆ. ಅಲ್ಲೋಗಿ ನಾನು ಟೀ ಕುಡಿತೀನಿ ಇವಾಗ. ಅಲ್ಲಿ ನನ್ ಮಗ ನಿಂತಿದ್ದಾನೆ, ನೋಡ್ಕೊಳ್ಳಿ. ಅವನೇ ನನ್ ಮಗ. ಅಲ್ಲ, ನಾನು ಇಲ್ಲಿದ್ದೀನಿ, ಒಳಗಡೆ ಕೂರಕ್ಕಾಗಲ್ಲ. ಹೇಗ್ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಅಂತ, ಹೇರ್ ಕಟ್ ಹೇಗ್ ಮಾಡ್ಬೇಕು ಅಂತ ಹೋಗಿ ಹೇಳ್ತೀನಿ ಇವಾಗ. ಬನ್ನಿ ನನ್ ಜೊತೆ. ಏನೋ ಒಳಗಡೆ ಹೋಗಿ ನೋಡಕ್ ನಿಮ್ಗೂ ಒಂದ್ ಅದೃಷ್ಟ. ಬನ್ನಿ. ಬ್ರದರ್, ಕನ್ನಡ ಮಾತಾಡ್ತೀರಾ? ಹಿಂದಿ? ಯಾಕೆ ಕನ್ನಡ ಬರಲ್ಲ ನಿಮಗೆ? इसको ना स्कूल के लिए क्रू कट होता है ना, क्रू कट करना है. ओके ओके ना, ज्यादा शॉर्ट नहीं चाहिए. ओके नम्मा? ಹೇಳು. यहाँ से शॉर्ट, यहाँ से थोड़ा. ಯಾಕೆ? ನನ್ ಮಗನ್ ಹೇರ್ ಕಟ್ ಕರೆಕ್ಟ್ ಆಗ್ಬೇಕು. ಅವ್ರು ಅರ್ಧಂಬರ್ಧ ಕನ್ನಡ ಹಿಂದಿ ಮಿಕ್ಸ್ ಮಾಡ್ಕೊಂಡ್ ಮಾತಾಡ್ತಾರೆ. ಸೊ ನಾನು ಒಂಚೂರು ಹಿಂದಿ ಸೇರಿಸ್ಕೊಂಡ್ ಮಾತಾಡಿದೀನಿ. ಇವಾಗ ಅಲ್ಲಿ ಹೋಗೋಣ, ಚಾ ಹಾಗೆ. ಒಂದೇ 1 ನಿಮಿಷ ಹೋಗ್ತೀನಿ. ನಾನೇ ಬಂದೆ ಫ್ರೆಂಡ್ಸ್. ಇವಾಗ ಚಾ ಅಹಾ ಮುಂದೆ ಇದ್ದೀನಿ. ನಾನು ಬಂದು ಇವಾಗ ಎಲ್ಲಿದ್ದೀನಿ? ಚಾ ಅಹಾ. ನಮ್ಮೂರ್ ಕಡೆ ಎಲ್ಲ ಟೀಗೆ ಚಹಾ ಅಂತ ಹೇಳ್ತೀವಿ. ಇವರು ಚಾ ಪ್ಲಸ್ ಆಹಾ ಸೇರಿ ಚಾ ಆಹಾ ಅಂತ ಇಟ್ಟಿದ್ದಾರೆ. ಇಲ್ಲಿ ಬನ್ನಿ ಕೇಳೋಣ ಏನೆಲ್ಲ ಟೀ ಇದೆ, ಯಾವ್ದೆಲ್ಲ ಫ್ಲೇವರ್ ಟೀ ಇದೆ ಅಂತ ಅಲ್ಲಿ ಹಾಕಿದ್ದಾರೆ. ದೇಸಿ ಟೀ, ಮಸಾಲಾ ಟೀ, ಏಲಕ್ಕಿ ಟೀ, ಶುಂಠಿ ಟೀ, ಪಾನ್ ಟೀ. ಓ, ಪಾನ್ ಟೀ ನಾನ್ ಡಿಫ್ರೆಂಟ್ ಕೇಳಿದ್ದು. ಚಾಕ್ಲೇಟ್ ಟೀ, ವೆನಿಲಾ ಟೀ, ಮ್ಯಾಂಗೋ ಟೀ ಎಲ್ಲ ಓದ್ಬಿಡ್ಲಾ ಪಟ ಪಟ ಅಂತ? ಹಂಗಾರೆ ಇನ್ಮೇಲೆ ದಿನ ಒಂದೊಂದು ಟೀ ಟ್ರೈ ಮಾಡ್ತೀನಿ. ಅವ್ರು ಹೇಳ್ತಾ ಇದಾರೆ, ನಾನು ಇವಾಗ ಯಾವ್ದೆಲ್ಲ ಟೀ ಓದ್ಬಿಟ್ಟು ಹೇಳ್ದೆ ಅದೆಲ್ಲ ನಾನ್ ಅನ್ಕೊಂಡೆ ಅದೆಲ್ಲ ಒಂಥರ ಲೆಮನ್ ಟೀ ಬರುತ್ತಲ್ಲ, ಟ್ರಾನ್ಸ್ಪರೆಂಟ್ ವಾಟರಿ ಟೀ, ಕ್ಲಿಯರ್ ಟೀ ಅನ್ಕೊಂಡೆ. ಬಟ್ ಅದು ಮಿಲ್ಕ್ ಟೀನೇ ಅಂತೆ. ನಾನು ಇವಾಗ ಟ್ರೈ ಮಾಡ್ತೀನಿ, ನೀವು ಟ್ರೈ ಮಾಡಿ ಬನ್ನಿ. ಎಲ್ಲದಕ್ಕೂ 12 ರೂಪಾಯಿನಾ? ಹಾ, ಇನ್ನೆಲ್ಲ 12. ಇಲ್ಲ ಆದ್ರೂನು ಪರವಾಗಿಲ್ಲ. ಸ್ಪೆಷಾಲಿಟಿ 20 ರೂಪೀಸ್ ಅಷ್ಟೇನೆ. ಮಾತಾಡ್ತಾ ಇದೊಂದು ಬ್ಲಾಗ್ ಅಲ್ಲಿ ಇನ್ಕ್ಲೂಡ್ ಆಗೈತಿ. ಇನ್ನೊಂದಿನ ಇವ್ರದೇ ಸಪ್ರೇಟ್ ಆಗಿ ಬ್ಲಾಗ್ ಮಾಡ್ತೀನಿ ನಾನು. ಇವಾಗ ಟೀ ಕುಡಿಯೋಣ. ನನ್ ಕ್ಯಾಮ್ರಾಮನ್ನಿಗೆ ನನ್ ಮೇಲೆ ಸಿಟ್ಟು. ಅಲ್ಲಿ ಕ್ಯಾಮ್ರಾಮನ್ ಯಾರು ಅಂತ ಅಂದ್ರೆ, ಅಲ್ಲಿ ನಿಮ್ಮ ನೆಚ್ಚಿನ ರಿಪೋರ್ಟರ್ ಸ್ನೇಹ ಚಿನ್ಮಯ್ ಜೊತೆಗೆ ಕ್ಯಾಮರಾಮನ್ ಚೇತನ್.
ಬೆಂಗಳೂರಿಗೆ ಬಂದಾಗ ಫುಲ್ ಒಂಥರ ಹೆಂಗೆ ಅಂತ ಹೇಳಿದ್ರೆ ಫುಲ್ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಾಂದ್ರೆ ಮತ್ ಮೈಸೂರಿಗೆ ಹೋದ್ರೆ ಒಂದ್ ವರ್ಷ ಆದ್ರೂ ಸಿಗಲ್ವಲ್ಲ ನನ್ಗೆ, ಅದಕ್ಕೆ. ಓಕೆನಾ, ಚೆನ್ನಾಗ್ ಕಾಣ್ತಿದ್ದೀನಾ? ಹಾ ಫ್ರೆಂಡ್ಸ್, ನಾನು ಇವಾಗ ಯಾವ ಟೀ ಆರ್ಡರ್ ಮಾಡಿದೆ ಅಂದ್ರೆ ನಾನು ಅವರನ್ನೇ ಕೇಳ್ದೆ ಯಾವ್ದು ಚೆನ್ನಾಗಿರುತ್ತೆ. ಇರ್ಲಿ ಪರವಾಗಿಲ್ಲ, ಸಾಕು ಇಷ್ಟೇ ಬಿಸಿ ನಾನು ಕುಡಿಯೋದು, ಇಲ್ಲ ಇಷ್ಟೇ ಬಿಸಿ ಕುಡಿಯೋದು. ಅವ್ರ ಪಾಪ ತುಂಬಾ ಕೇರಿಂಗ್ ಇದಾರೆ. ಆಕ್ಚುಲಿ ಕಸ್ಟಮರ್ಸ್ ತುಂಬಾ ಕೇರ್ ಮಾಡ್ತಾರೆ. ನಂಗೆ ತುಂಬಾ ಖುಷಿ ಆಯ್ತು. ಅವರು ನಾನು ಹೇಳ್ದೆ ಮ್ಯಾಂಗೋ ಟೀ ಮಾಡಿ ಅಂತ, ಅವ್ರು ನನ್ಗೆ ಮ್ಯಾಂಗೋ ಟೀ ಮಾಡ್ಕೊಟ್ಟಿದ್ದಾರೆ. ಬಟ್ ಕಾಲ್ ಅಲ್ಲಿ ಇದ್ದಿದ್ ಕಾರಣ ನನ್ ಸ್ವಲ್ಪ ಹೊಗೆ ಹೊಗೆ ಆಡ್ತಾ ಇರೋ ಟೀಮ್ ತೋರ್ಸಕ್ ಆಗ್ತಿಲ್ಲ, ತಣ್ಣಗಾಗ್ಬಿಡ್ತು. ಬಟ್ ನಾನು ಇಷ್ಟೇ ಬಿಸಿ ಕುಡಿಯೋದು. ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಚಾ ಆಹಾ ಅನ್ನಂಗೆ ಇದೆ. ತುಂಬಾ ಚೆನ್ನಾಗಿದೆ. ಮ್ಯಾಂಗೋ ಫ್ಲೇವರ್ ಸಿಗ್ತದೆ. ಅಂಡ್ ಮಿಲ್ಕ್ ಟೀನೇ, ಅದು ಕೆನೆ ಬಂದ್ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಇವ್ರದೇ ವ್ಲಾಗ್ ಮಾಡ್ತೀನಿ ನಾನು, ಪ್ರಾಪರ್ ಟೀನೇ. ಆಸಮ್ ಆಗಿದೆ, ತುಂಬಾ ಚೆನ್ನಾಗಿದೆ ಟೀ. ಥ್ಯಾಂಕ್ ಯು. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಚೆನ್ನಾಗಿದೆ ಫ್ರೆಂಡ್ಸ್. ಹೌದು, ಇಲ್ಲಿ ನೋಡಿ ನನ್ ಮಗ ಬಂದ. ಬಾಯಿಲೆ ಚಿನ್ಮಯ್, ನನ್ ಮಗ ಹೇರ್ ಕಟ್ ಮಾಡಿಸ್ಕೊಂಡ್ ರೆಡಿ ಆಗಿ ಬಂದ. ಇನ್ನು ಪೇನೆ ಮಾಡಿಲ್ಲ, ಅವ್ನ್ ಸೀದಾ ಆಚೆ ಬಂದಿದ್ದಾನೆ. ನಾವಿಲ್ಲಿ ಟೀ ಕುಡಿತಾ ಕೂತಿದ್ವಿ. ಚೇತು ದುಡ್ಡೇ ಕೊಟ್ಟಿಲ್ಲ, ಓಡೋಗ್ಬಿಡೋಣ ನಡೀರಿ. ಚೆನ್ನಾಗ್ ಕಾಣ್ತಿದ್ದಾನಲ್ವಾ? ಓಕೆ, ನನ್ನ ವ್ಲಾಗ್ ಹೀಗೆ ವಾಚ್ ಮಾಡ್ತಾ ಇರಿ. ಇನ್ನು ಮಜೆದಾರ್ ಮುಂದೆ ಏನೇನೇನೇನೋ ಇದೆ. ಆ ಡೇ ಇನ್ ಮೈ ಲೈಫ್ ಅಂದ್ರೆ ಸುಮ್ನೆ ಅಲ್ಲ, ನಾನು ಏನೇನೇನೇನೋ ತೋರಿಸ್ತಾ ಹೋಗ್ತೀನಿ. ಅಲ್ಲ, ನಾನ್ ಬಂದಿದ್ದೆ ಅನ್ನೋದು ಹೇರ್ ಕಟ್ ಮಾಡಿಸ್ಲಿಕ್ಕೆ ಅಂತ. ನಾನೊಂದು ಚಾ ಆಹಾ ಅಂತ ಹೆಸರು ನೋಡಿ ಖುಷಿ ಆಯ್ತಂತ ಚಾ ಕುಡಿಲಿಕ್ಕೆ ಬಂದ್ರೆ, ನನ್ನ ಮಗ ಬಂದು ನನ್ನ 20 ರೂಪಾಯಿ ಚಾಗೆ ಇವನು 60 ರೂಪಾಯಿ ಟ್ಯಾಕ್ಸ್ ಹಾಕ್ಸಿದ್ದಾನೆ. ರೋಸ್ ಮಿಲ್ಕ್ ಶೇಕ್, ರೋಸ್ ಮಿಲ್ಕ್ ಶೇಕ್, ಸ್ಟ್ರಾಬೆರಿ ಮಿಲ್ಕ್ ಶೇಕಾ? ಚೆನ್ನಾಗಿದೆಯಾ? ಅಲ್ಲಿ ಗ್ಯಾಜೆಟ್ಸ್, ಈಗಿನ ಮಕ್ಕಳಿದಾರಲ್ಲ ಫುಲ್ಲು ಗ್ಯಾಜೆಟ್ಸಿಗೆನೆ ಅಡಿಕ್ಷನ್. ಹೌದಾ? मालय नेपाली थोड़े थोड़े काछा मैं बात करती हूँ. आज मेरा ठाकु दुखा. करेक्टा? मेरा सिर में दर्द हो रहा है बोली ना. ठाकु, ठाकु मीन सिर. ठाकु दुखने. हाँ, ठाकु दुखने. हौदा पाಪ. ಸಂಚೈತ ಅವರ್ ಅಂದೆ, ಅವರು ನನ್ ಫೈನ್ ಅಂತ ಹೇಳಿದ್ರು. ಮಲೈ ನೇಪಾಳಿ ತೊರೆ ತೊರೆ ಕಾಚಾ ಅಂತ ಹೇಳಿದ್ರೆ ನನ್ಗೆ ನೇಪಾಳಿ ಭಾಷೆ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂತ. ಟಾಕು ದುಚ್ಚ ಅಂತೇಳಿ ನನ್ಗೆ ತಲೆ ನೋವು ಆಗ್ತಾ ಇದೆ ಅಂತ. ಕುಟ್ಟ ಮೊದ್ಲು ಪೇರ್ನಾ ಹೇಳ್ತೀನಿ. ಮೂದೇವಿ ಮುಖ ಉದಿಸ್ಕೊಂಡು ಕಾಫಿ ಕಾಯ್ತಾ ಇದ್ದಾಳೆ. ಕಾಫಿ ಬೇಕಾ? ಓಕೆ, ಒಳಗೆ ತಗೋಬಾ. ಆಮೇಲೆ ಈಗ ನಾನು ಬಂದಿರೋಂತ ಲೊಕೇಶನ್ ಎಲ್ಲಿದೆ ಅಂತ ನಿಮಗ್ ಗೊತ್ತಾಗ್ಬೇಕು ಅಂತ ಆದ್ರೆ ನೀವು ನನ್ ವಿಡಿಯೋನ ಕೊನೆವರೆಗೂ ನೋಡ್ಲೇಬೇಕು. ಯಾಕೆಂದ್ರೆ ನನ್ ರೀಲ್ ಅಲ್ಲಿ ಲೊಕೇಶನ್ಗಳು ಯಾವಾಗನು ಚೆನ್ನಾಗಿರುತ್ತೆ. ನನ್ನ ಐಡಿ ಚೆಕ್ ಮಾಡ್ತೀರಾ? ಯುನಿಕ್ ಶಿ ಇಸ್ ಸ್ನೇಹಾ ಚಿನ್ಮಯ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಇದೆ. ನಾವು ಔಟ್ಸೈಡ್ ಮಾಡಿರೋಂತ ಲೊಕೇಶನ್ ಗಳನ್ನ ನೀವು ಚೆಕ್ ಮಾಡಿದ್ರೆ ಅದ್ ಎಷ್ಟೊಂದ್ ಚೆನ್ನಾಗಿದೆ ಅಂದ್ರೆ ಅಷ್ಟೊಂದ್ ಚೆನ್ನಾಗಿದೆ. ಆದ್ರೆ ಒಂದಕ್ಕೂ ಪೇ ಮಾಡಿ ನಾವು ಆ ಲೊಕೇಶನ್ನಿಗಂತೂ ಹೋಗಿಲ್ಲ. ಒಂದು, ಇನ್ನೊಂದು, ಇಲ್ಲೇನ್ ಅಪಾರ್ಟ್ಮೆಂಟ್ ಗಳು ಕಾಣಿಸ್ತಾ ಇದೆ ಅದು ಎಷ್ಟೊಂದ್ ಬ್ಯೂಟಿಫುಲ್ ಆಗಿದೆ. ಅದ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೆಂಗ್ ಬರುತ್ತೆ, ಎಷ್ಟ್ ಸಖತ್ತಾಗಿ ಬರುತ್ತೆ ಅಂತ ನಮ್ಮ ಅಪ್ಕಮಿಂಗ್ ರೀಲ್ಸ್ ನ ಶಾರ್ಟ್ಸ್ ನ ನೀವು ವಾಚ್ ಮಾಡ್ಲೇಬೇಕು. ಮಾಡ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದ್ ಹೇಗ್ ಬರುತ್ತೆ ಅಂತ. ಆಮೇಲೆ ಈ ಲೊಕೇಶನ್ ಎಲ್ ಬರುತ್ತೆ ಅನ್ನೋ ಸೀಕ್ರೆಟ್ ನಿಮಗ್ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋದಲ್ಲಿ ಹಾಕ್ಬೇಕಾ, ಇಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೇಕಾ, ಇಲ್ಲ ಇದು ಪಾರ್ಟ್ 2 ಮಾಡ್ಬೇಕಾ ಅನ್ನೋದನ್ನ ನೀವು ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲೇ ತಿಳಿಸ್ಬೇಕು. ಸೊ
ನಾನು ಸರ್ಪ್ರೈಸ್ ಹಂಗೆ ಪೆಂಡಿಂಗ್ ಇಟ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ನಾನು ಇವತ್ತಿನ ದಿವಸ ಬ್ಲಾಗ್ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.